ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ತಾಲೂಕು ಚಿನ್ನಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಅದ್ದೂರಿಯಾಗಿ ಆಚರಣೆ. ವಾರ್ತೆಗಳ ವಿವರ. ಕೋಲಾರ ತಾಲೂಕು ಚಿನ್ನಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಚಿನ್ನಾಪುರ ಅಂಬೇಡ್ಕರ್ ಯುವ ಸಂಘಟನೆಯ ವತಿಯಿಂದ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೋಲಾರ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಭಾರತಿಯವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಾದ ಸಂವಿಧಾನ ರಚಿಸಿದ ಶಿಲ್ಪಿರವರ ಕಾರಣದಿಂದ ನಾವು ಈ ಸ್ಥಾನಕ್ಕೆ ಬಂದರೂ ಕಾರಣವಾಯಿತು. ಇಲ್ಲದಿದ್ದರೆ ನಾವೆಲ್ಲರೂ ಮನೆಯಲ್ಲೇ ಕೂತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ನಾವೆಲ್ಲರೂ ಒಟ್ಟಾಗಿ ಸೇರಿ ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ ಎಂದು ಸಲಹೆ ನೀಡಿದರು. ಪೊಲೀಸ್ ಇಲಾಖೆಯ ದಾಕ್ಷಾಣಿಯವರು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಚಿನ್ನಾಪುರ ಯುವ ಸಂಘಟನೆಯ ಪದಾಧಿಕಾರಿಗಳು, ಅಂಬೇಡ್ಕರ್ ಮಹಿಳಾ ಸಂಘಟನೆಯ ಒಕ್ಕೂಟದ ಪದಾಧಿಕಾರಿಗಳು, ಸದಸ್ಯರು, ಹಾಲಿ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲ ಸಮಾಜದ ಮುಖಂಡರು, ಚಿನ್ನಾಪುರ ಗ್ರಾಮದ ಗ್ರಾಮಸ್ಥರು, ಮಹಿಳೆಯರು, ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. मैम नीचे ಕೇಕ್ ಕಟ್ ಮಾಡಿ ಮ್ಯಾಮ್ ಈ ಕಡೆ ನೋಡಿ ಮ್ಯಾಮ್. ಕೇಕ್ ಕಟ್ ಮಾಡೋದ್ರ ಮುಖಾಂತರ ಈಗ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನ ಆಚರಣೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಧನ್ಯವಾದಗಳು ದಾಕ್ಷಾಯಿಣಿ ಮೇಡಮ್ ಅವರಿಗೆ. ಅವರು ತುಂಬಾ ಸವಿಸ್ತಾರವಾಗಿ ಸಂವಿಧಾನ ಯಾವ ತರ ರಚನೆ ಆಯಿತು, ಸಂವಿಧಾನ ರಚನೆ ಮಾಡೋದಕ್ಕೆ ಅವರ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಇದೆ. ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿ ಅವರು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೋರ್ವ ಮಹಿಳಾ ಇನ್ಸ್ಪೆಕ್ಟರ್ ಆದಂತಹ ದಾಕ್ಷಾಯಿಣಿ ಮೇಡಮ್ ಅವರು ಇವತ್ತೇನು ಚಿನ್ನಾಪುರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಜಯಂತಿನ ಆಚರಿಸ್ತಿದ್ದೀವಿ. ಇದು ನಮ್ಮೆಲ್ಲರಿಗೂ ಖುಷಿ ತರೋ ವಿಷಯ. ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮೊದಲನೇದಾಗಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ. ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಅವರು ಸಮಾನತೆ ಒದಗಿಸ್ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಏಪ್ರಿಲ್ 14 ಮಾತ್ರ ಅವ್ರದ್ದು ಹಬ್ಬ ಅಲ್ಲ, 365 ದಿನನೂ ಅವ್ರದ್ದು ಹಬ್ಬ. ಅವರ ಆದರ್ಶಗಳನ್ನ ಪಾಲಿಸೋ ಮುಖಾಂತರ ಅವರು ಜಯಂತಿನ ನಾವು ಆಚರಿಸ್ಬೇಕು. ಇವಾಗ ಇರೋ ಚಿಕ್ಕ ಮಗುವಿಂದ ಈ ತರ ವಯಸ್ಸಾಗಿರೋರ್ವರೆಗೂ ಅವ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಸಮಾನತೆ ಕಲ್ಪಿಸ್ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕಲ್ಪಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಇವತ್ತೇನು ಇಬ್ರು ಮಹಿಳೆಯರು ಈ ತರ ಅಧಿಕಾರಿಗಳಾಗಿದ್ದೀವಿ, ಇದು ಅವ್ರು ಕೊಟ್ಟಂತಹ ಕೊಡುಗೆ. ಇಲ್ಲಾಂದ್ರೆ ನಾವು ಮನೆ ಒಳಗಡೆ ಕುತ್ಕೊಂಡು ಪಾತ್ರೆ ತೊಗೊಳ್ಬೇಕಿತ್ತು, ಬಟ್ಟೆ ಹೋಗಬೇಕಿತ್ತು, ಅಥವಾ ಹೊರಗಡೆ ಬರೋದಕ್ಕೆ ಅವಕಾಶವೇ ಇರ್ತಿರ್ಲಿಲ್ಲ. ಅದು ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡ್ಬಿಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬ್ರನ್ನ.
ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಗೌರವ ಕೊಡೋದು ಒಂದೇ ರೀತಿಯಾಗಿ ಅವರ ಸಂವಿಧಾನನ ಅರ್ಥ ಮಾಡ್ಕೋಬೇಕು, ಅವರ ಆಶಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಪಾಲಿಸಿದ್ರೆ ಅದನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡತಕ್ಕಂತಹ ಅತಿ ದೊಡ್ಡ ಕೊಡುಗೆ. ದಯವಿಟ್ಟು ಎಲ್ಲರೂ ಅವ್ರನ್ನ ಪಾಲಿಸೋಣ, ಅವ್ರಿಗೆ ಗೌರವಿಸೋಣ, ಅವರ ಗೌರವಕ್ಕೆ ಧಕ್ಕೆ ಬರದ ರೀತಿಯಾಗಿ ನಾವು ನಡ್ಕೊಳ್ಳೋಣ. ಈ 2 ಮಾತುಗಳನ್ನ ಆಡೋಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಆರ್ಗನೈಸ್ ಮಾಡಿರುವ ಎಲ್ಲ ನನ್ನ ಬಂಧು ಮಿತ್ರರು ಎಲ್ರಿಗೂ ನಮಸ್ಕರಿಸುತ್ತಾ, ಇದು ಹೊಸದಾಗಿ ನನಗೆ ಊರಲ್ಲ. ಈಗ 3 ದಿವಸದಿಂದ ಎಲೆಕ್ಷನ್ ಅಲ್ಲಿ ತುಂಬಾ ನಾನು ಓಡಾಡಿದ್ದೀನಿ. ತುಂಬಾ ಚೆನ್ನಾಗಿ ಶಾಂತ ರೀತಿಯಿಂದ ಈ ಗ್ರಾಮದಲ್ಲಿ ಎಲೆಕ್ಷನ್ ಅನ್ನ ಮಾಡಿದ್ದಾರೆ. ಅದು ನನಗೆ ಖುಷಿ ತರುವಂತಹ ವಿಚಾರ. ಯಾವುದೇ ಒಂದು ಊರಲ್ಲಿ ಸಣ್ಣ ಇನ್ಸಿಡೆಂಟ್ ಆದ ಹಾಗೆ ಒಂದು ಶಾಂತ ರೀತಿಯಿಂದ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನಡೆದಿದೆ ಅಂತಂದ್ರೆ ಅದಕ್ಕೆ ದೊಡ್ಡ ಕೊಡುಗೆ ಇದೆ. ನಮ್ಮ ಕಡೆಯಿಂದ, ಕಾನೂನಿನ ಕಡೆಯಿಂದ ದೊಡ್ಡ ಗೌರವ ಇದೆ. ಹಾಗಾಗಿ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾರು ಗುಂಪುದಾಗೆ ನಾನು ಪ್ರತಿ ಸಲ ನನಗೆ ಈ ಊರಲ್ಲಿ ಯಾವ ಗಲಾಟೆ ಇಲ್ಲ ಬಿಡಪ್ಪ, ನಾವಲ್ಲ ಬೇರೆ ಕಡೆ ನೋಡ್ಕೊಳ್ಳೋಣ ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ಮ್ಯಾನೇಜ್ ಮಾಡಿದ್ದೀರಾ. ನಾನು ಸ್ಟಾರ್ಟಿಂಗ್ ಅಲ್ಲಿ ಇಂಗ್ಲಿಷ್ ಸ್ಕೂಲ್ ಇದೆ, ಹೆಂಗಪ್ಪ ಇಲ್ಲಿ ಹೆಂಗೆ ನಾವು 100 ಮೀಟರ್ಸ್ ಇಲ್ಲ ಅಂತ ತುಂಬಾ ಭಯ ಇತ್ತು ನಮ್ಗೆ. ಯಾಕಂದ್ರೆ ನಮ್ಮ ಅಧಿಕಾರಿ ಆದಾಗ ನಮ್ಗೆ ಮೇಘ ಇನ್ಸ್ಟ್ರಕ್ಷನ್ ಕೊಡೋದು, ಅದ್ರ ಪ್ರಕಾರ ನಾವು ಮಾಡ್ಕೋಬೇಕಾದ್ರೆ ಮೊದಲಿಗೆ ನನಗೆ ಈ ಊರಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ನನಗೆ ಒಳ್ಳೆ ಖುಷಿ ತಂದಿದ್ದೀರಾ. ನಾನು ಈ ಊರಿಗೆ ಅವತ್ತು ಆಫೀಸರ್ ಆಗಿ ಬಂದಿದ್ದೆ, ಅವತ್ತು ರೂಮ್ಸಿಗೆ ಬಂದಿದ್ದೆ. ನನಗೆ ನಮ್ಮ ಮೇಘ ಆಫೀಸರ್ ಕೇಳ್ತಾ ಇರೋರು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಅಂತ. ಈ ಊರನ್ನ ನಾನು ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ, ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದಾಗ ನನಗೆ ಹೆಮ್ಮೆ ಅನ್ನಿಸ್ತು. ಅದೇ ರೀತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರವರ ಹುಟ್ಟುಹಬ್ಬವನ್ನ 133ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ತರುವಂತ ವಿಚಾರ. ಮೇಡಮ್ ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದಿದೆ ನಾವಿವತ್ತು ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಹುಟ್ಟಿ ಮಗುವಿಂದ ಮುಪ್ಪಾಗಿ ಮಣ್ಣಿಗೆ ಹೋಗೋ ಒಬ್ಬ ವ್ಯಕ್ತಿವರೆಗೂ ಹೇಳ್ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ಕಾನೂನನ್ನ ತರಲಿಲ್ಲ ಅಂದಿದ್ರೆ, ಕಾನೂನ ರಚನೆ ಮಾಡಲಿಲ್ಲ, ಕಾನ್ಸ್ಟಿಟ್ಯೂಷನ್ ಬರಲಿಲ್ಲ ಅಂದಿದ್ರೆ ನಾವಿವತ್ತಿ ಮಟ್ಟಿಗೆ ಇಷ್ಟು ಮಟ್ಟಿಗೆ ನಿಲ್ಲಕ್ ಆಗ್ತಿರ್ಲಿಲ್ಲ. ಎಲ್ಲಾ ದೇಶದವರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು, ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರೀಬೇಕು ಅಂದಾಗ ಯಾರು ಬರೀಬೇಕು, ನಿಮ್ಮ ದೇಶದವ್ರು ಯಾರಾದ್ರೂ ಒಬ್ರು ಗಣ್ಯ ಬರ್ಕೊಡ್ರಿ ಅಂತ ಕೇಳ್ತಾರೆ. ಇಟಲಿ, ಇರಾಕ್, ಇರಾನ್ ಎಲ್ಲಾ ದೇಶದವ್ರನ್ನ ಲೀಡರ್ನ ಕೇಳಿದಾಗ ಹೇಳ್ತಾರೆ, ಆ ದೇಶದ ಬೇರೆ ದೇಶದಲ್ಲಿ ಬಗ್ರಂತೆ ಏನಂತ, ಏನ್ರಿ ನಿಮ್ಮ ದೇಶದಲ್ಲೇ ನಿಮ್ಮಲ್ಲಿ ಎಂತ ಅಮೂಲ್ಯವಾದ ಸಂಪತ್ತು ಇಟ್ಕೊಂಡಿದ್ದೀರಾ, ಆದ್ರೆ ಇಲ್ಲಿ ನಮ್ಮನ್ನು ಬರ್ಕೊಳ್ಳಿ, ಒಂದು ಸಂವಿಧಾನ ಬರ್ಕೊಳ್ಳಿ ಅಂತ ಕೇಳ್ತಿರಲ್ಲ, ನಿಮ್ಗೆ ಏನ್ ಅನ್ಸಲ್ವಾ ಅಂತ ಕೇಳಿದಾಗ ನಮ್ಮಲ್ಲಿ ಅಂತ ಯಾರು ಅಂತ ನಮ್ಮ ಅಧ್ಯಕ್ಷರು ಕೇಳಿದಾಗ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಚೆನ್ನಾಗಿ ಬುದ್ಧಿವಂತಿದ್ದಾರೆ, ಅವರ ಐಕ್ಯ ಬುದ್ಧಿವಂತಿಕೆ, ಅವರು ಸಂವಿಧಾನ ಬರೀಕೆ ತುಂಬಾ ಪ್ರಾಪ್ತರಿ, ಅವರು ಒಳ್ಳೆಯ ಆಯ್ಕೆನಲ್ಲಿದ್ದಾರೆ, ಅವ್ರ ಕಡೆ ಬರ್ಸಿ ಅಂತ ಹೇಳಿದಾಗ ಎಲ್ಲರೂ ಅವ್ರನ್ನ ಕೇಳ್ಕೊಳ್ತಾರೆ ಅಂಬೇಡ್ಕರ್ ಸಾಹೇಬ್ರನ್ನ. ಆಗ ಅವ್ರು ಖುಷಿಯಿಂದ ಒಪ್ಕೊಂಡು, ಮೂಳ್ನಗೆಯಿಂದ ನಕ್ಕೊಂಡು ಒಪ್ಕೊಂಡು ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಾರೆ. ಖುಷಿಯಿಂದ ಹೆಮ್ಮೆಯಿಂದ ಒಪ್ಕೊಂಡು ಅವರು ನಮ್ಮ ಸಂವಿಧಾನನ ಬರೀತಾರೆ. ಬರೆದು ನಮ್ಗೆಲ್ಲ ಒಂದು ಎಲೆ ನಿಲ್ಲಕ್ಕೆ ಒಂದು ಅವಕಾಶ, ನಿಜವಾಗ್ಲು ನಾವು ಬದುಕಿರೋವರೆಗೂ, ನಮ್ಮ ಪೀಳಿಗೆ ಇರೋವರೆಗೂ, ನಮ್ಮ ಮುಂದಿನ ಪೀಳಿಗೆ ಕೂತ್ಕೊಂಡು ನಾವು ಅವ್ರ ಬಗ್ಗೆ ಜಾಸ್ತಿ ಅವ್ರಿಗೆ ನಾವು ಗುಣಗಾನ ಮಾಡ್ಬೇಕಾಗ್ತದೆ. ಇದನ್ನ ಪ್ರತಿ ವರ್ಷ ಅಲ್ಲ, ಪ್ರತಿ ದಿವಸನೂ ನಾವು ಇದನ್ನ ಆಚರಣೆ ತಂದ್ಕೊಂಡು ಎಲ್ಲ ಜನಾಂಗ ವರ್ಗದವರು ಅವ್ರನ್ನ ಪೂಜಿಸ್ತಾ, ಎಲ್ಲ ಜನಾಂಗರು ಪೂಜಿಸ್ತಾ ಇದೀವಿ, ಹೌದಲ್ಲ? ಎಲ್ಲರೂ ಪೂಜಿಸ್ಲೇಬೇಕು. ಯಾಕಂದ್ರೆ ನಮ್ಮೆಲ್ಲರ ತಂದೆಯವರು, ನಮ್ಮೆಲ್ಲರ ದೇವರು. ಕಣ್ಣಿ ಕಾಣಲ್ಲಿ ಎಲ್ಲೋ ಈಶ್ವರ, ಪಾರ್ವತಿ, ಬ್ರಹ್ಮ, ವಿಷ್ಣು ಇದಾಗ ನೋಡ್ತೀವ ನಾವು? ಇಲ್ಲ, ಅವರೇ ಬ್ರಹ್ಮ, ವಿಷ್ಣು, ಈಶ್ವರ. ನಮ್ಗೆ ಯಾರು ನಮ್ಗೆ ಎಲೆ ನಿಲ್ಲಕ್ ಮಾಡ್ಕೊಟ್ಟಿದ್ರು ಅವರೇ ನಮಗೆ ದೇವರು, ಅವ್ರನ್ನ ನಾವು ಪೂಜಿಸ್ಬೇಕಾಗಿರೋದು. ಹಾಗಾಗಿ ಅವ್ರಿಗೆ ನನ್ನ ಸಾವಿರಾರು ಕೋಟಿ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ತಾರೆ ಗ್ರಾಮದ ಎಲ್ಲ ಮುಖ್ಯಸ್ಥರಿಗೆ, ಎಲ್ಲ ನನ್ನ ಬಂಧುಗಳಿಗೆ, ಎಲ್ಲ ನನ್ನ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನ ಇವತ್ತು ಈ ದಿನ ಚಿನ್ನಾಪುರ ಗ್ರಾಮದಲ್ಲಿ ತುಂಬಾ ಅದ್ದೂರಿಯಾಗಿ
ಅಂಬೇಡ್ಕರ್ ಹಬ್ಬನೇ ಅನ್ಕೋಬೇಕು. ಅದೇ ರೀತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸ್ನೇಹಿತರ ಸಹಕಾರ ಮತ್ತು ಊರಿನ ಎಲ್ಲ ಹಿರಿಯರು ಮತ್ತು ಮಹಿಳೆಯರ ಸಹಕಾರದಿಂದ ಇವತ್ತೊಂದು ದಿವಸ ಒಂದು ಅದ್ದೂರಿ ಅಂಬೇಡ್ಕರ್ ಹಬ್ಬವನ್ನು ಚಿನ್ನಾಪುರ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಸುಮಾರು 30 ವರ್ಷಗಳಿಂದ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ವರ್ಷ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏಪ್ರಿಲ್ 14ಕ್ಕೆ ನಾವು ಕಾರ್ಯಕ್ರಮ ನಡೆಸಬೇಕಾಗಿತ್ತು. ಈ ಚುನಾವಣೆ ನೀತಿ ಸಮಿತಿ ಜಾರಿಯಲ್ಲಿ ಇರೋದರಿಂದ ಅದು ಚುನಾವಣೆ ಮುಗಿದ ಮೇಲೆ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು 28ನೇ ತಾರೀಕು ಈ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಅಂಬೇಡ್ಕರ್ ಹಬ್ಬವನ್ನು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ರಕ್ಷಣಾಧಿಕಾರಿಗಳು, ದಂಡಾಧಿಕಾರಿಗಳು ಹಾಗೂ ವೃತ್ತ ನಿರೀಕ್ಷಕರು ಇವರುಗಳನ್ನು ಆಹ್ವಾನಿಸಿದ್ದೀವಿ. ಇಲ್ಲಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತೈತೆ. ಏನೇನು ಕಾರ್ಯಕ್ರಮ ಇತ್ತು ಬೆಳಗಿನ ಕಾರ್ಯಕ್ರಮ ಈಗ ಕೇಕ್ ಕಟ್ ಮಾಡಿ ಅಂಬೇಡ್ಕರ್ ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಈಗ ಎಲ್ಲ ಗೆಸ್ಟ್ಸ್ ಬಂದ ಮೇಲೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ಸಂಜೆ ಮೆರವಣಿಗೆ ಇರುತ್ತೆ. ಎಷ್ಟನೇ ವರ್ಷ? ನಾವು 133ನೇ ಜಯಂತಿ ಇದು. ನಾವು ಸುಮಾರು 30 ವರ್ಷದಿಂದ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಗ್ರಾಮದಲ್ಲಿ. ಈ ಸರಿ ಅಂಬೇಡ್ಕರ್ ಅವರು ಈಗ ನಮ್ಮ ದಲಿತ ಜನಾಂಗದಲ್ಲಿ ಬಹುಶಃ ಹುಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಇಷ್ಟು ಮಾತ್ರ ನಿಂತ್ಕೊಳ್ಳೋಕೆ ಕೂಡ ನಾವು ಆಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಏನು ಆ ಮಹಾನುಭಾವ ಹುಟ್ಟಿ ಇವತ್ತು ನಮಗೆ ಒಂದು ಸಂವಿಧಾನದ ರೂಪದಲ್ಲಿ ನಮ್ಮನ್ನೆಲ್ಲ ನಾವೆಲ್ಲೋ ಅಡಗಿದ್ದಂಥ ಜನನ ಇವತ್ತು ತಂದು ಮುಖ್ಯವಾಹಿನಿಗೆ ಕರೆತಂದು ನಮಗೆಲ್ಲ ಸಂವಿಧಾನದಲ್ಲಿ ಎಲ್ಲ ಸವಲತ್ತುಗಳು ಮತ್ತು ಮೀಸಲಾತಿ ಏನು ಎಲ್ಲ ರಂಗಗಳಲ್ಲೂ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಅವರ ಎಲ್ಲ ನಮ್ಮ ಸಮುದಾಯಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವು ನೆನೆಸುತ್ತಾ ಅವ್ರಿಗೆ ನಾವು ಇವತ್ತು ಒಂದು ಜಯಂತಿಯ ರೂಪದಲ್ಲಿ ಅವರನ್ನು ಸ್ಮರಿಸೋದಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನಮ್ಗೆ ಸಿಕ್ಕಿರೋದು ಅವಕಾಶ ನಮ್ಮ ಅದೃಷ್ಟ ಅಂತೇಳಿ ಭಾವಿಸಿ ನಾವು ಎಲ್ಲರೂ ಸಹ ನಮ್ಮ ಸಮುದಾಯದವರು ಇದನ್ನು ಖುಷಿಯಾಗಿ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ಇವತ್ತಿನ ದಿವಸ ನಮ್ಮ ಹಿರಿಯರು, ನಮ್ಮ ಯುವಕರು, ಮಹಿಳೆಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಬೇಕಂತೇಳಿ 2 ತಿಂಗಳಿಂದ ತುಂಬ ಶ್ರಮಪಟ್ಟು ಒಬ್ಬೊಬ್ಬರು ಒಂದು ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದೀವಿ. ಯೂತ್ ಒಂದು ಟೀಮು, ಹಿರಿಯರು ಒಂದು ಟೀಮು, ಮಹಿಳೆಯರು ಒಂದು ಟೀಮು, ಆ ರೀತಿಯಲ್ಲಿ ಅದ್ದೂರಿ ರೀತಿಯಲ್ಲಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಈಗ ಬೆಳಿಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ಸಂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯ ಪಲ್ಲಕ್ಕಿ ಹಾಗೂ DJ ಮೆರವಣಿಗೆ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ವ್ಯವಸ್ಥೆಗೆ ಎಲ್ಲ ಊರಿನ ಹಿರಿಯರು, ಮಕ್ಕಳು ಪ್ರತಿಯೊಬ್ಬರೂ ಇದು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರೆಲ್ಲ ಸೇರಿ ಪಾನಕ, ಮಜ್ಜಿಗೆ, ಕೋಸಂಬರಿ, ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ರಾತ್ರಿ ಆಗಲೂ ಶ್ರಮಪಟ್ಟಿದ್ದಾರೆ. ಈ ಲೈಟಿಂಗ್ಸ್ ಎಲ್ಲ ಪ್ರತಿಯೊಂದು ಯಾವ ವರ್ಷವೂ ನಮ್ಮೂರಲ್ಲಿ ಇಷ್ಟು ಅದ್ದೂರಿಯಾಗಿ ನಾವು ಯಾವತ್ತೂ ಆಚರಣೆ ಮಾಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು. ಈ ಸತಿ ಪ್ರತಿಯೊಂದು ಕಾಲೋನಿ ಪ್ರತಿಯೊಂದು ಊರಿನಲ್ಲಿ ಹಬ್ಬದ ವಾತಾವರಣ. ರಾತ್ರಿಯಲ್ಲಿ ಅದ್ದೂರಿಯಾಗಿ ರಾತ್ರಿ ಆಗಲೂ ಕಷ್ಟಪಟ್ಟು ಇವತ್ತಿನ ದಿನದಲ್ಲಿ ಈ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶ್ರಮಪಟ್ಟಿರುವಂಥ ನಮ್ಮ ಊರಿನ ಹಿರಿಯರಿಗೆ, ಎಲ್ಲ ಮಕ್ಕಳಿಗೆ ನನ್ನ JB ಮುಂದೆ ತಿಳಿಸುತ್ತಾ ಈಗ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರನ್ನು ಇಷ್ಟವಾಗಿ ಕರೆದಿದ್ದೀವಿ. ಇನ್ನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದ್ದೂರಿ ಕಾರ್ಯಕ್ರಮ ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡಿಕೊಡ್ತಾ ಇದ್ದೀನಿ. ಚಿನ್ನಾಪುರ ಗ್ರಾಮದಲ್ಲಿ ಎಲ್ಲ ಭಾರತ ದೇಶದಲ್ಲಿ ಮುಕ್ಕೋಟಿ ದೇವರುಗಳಿದೆ ಅಂತ ಹೇಳ್ಬಿಟ್ಟು ದೇವರುಗಳಿಗೆ ಎಲ್ಲ ಆರ್ಕೆ ಹೊತ್ಕೊಂಡು ಪೂಜೆಗಳೆಲ್ಲ ಮಾಡೋಂಥದ್ದು ನಾವೆಲ್ಲ ಕಂಡಿದ್ದೇವೆ. ಆದರೆ ಚಿನ್ನಾಪುರದಲ್ಲಿ ಭಾಳ ವಿಶಿಷ್ಟವಾಗಿ ಈ ನಮ್ಮ ಒಂದು ಜನ ಮುಖ್ಯವಾಹಿನಿಗೆ ಬರಬೇಕಾದಂಥ ಮೂಲ ಕಾರಣಕರ್ತ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಇವತ್ತು ಊರಿನಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ತನಕ ಎಲ್ಲರೂ ಭಾಳ
ಆತ್ಮವಿಶ್ವಾಸದಿಂದ ಹೊಸ ಬಟ್ಟೆ ಧರಿಸಿ, ಹೊಸ ಬಟ್ಟೆ ಧರಿಸೋದು ಮೊದಲಿನಿಂದ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾಯಿದ್ರು. ಆದರೆ ಇವತ್ತು ದಿವಸ ಪ್ರತಿಯೊಬ್ಬರಲ್ಲೂ ಒಂದು ಶ್ವೇತ ಬಿಳಿ ಹೊಸದಾಗಿ ನೋಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಇವತ್ತು ನಮ್ಮ ಕಣ್ಮುಂದೆನೇ ಇನ್ನೂ ಬದುಕಿದ್ದಾರೆ ಅನ್ನೋದಕ್ಕೆ ಭಾಳ ನೈಜ ರೂಪ ಕಾಣಿಸ್ತಾ ಇದೆ. ಈ ಊರಿನ ಯುವಕರ ಒಂದು ಆತ್ಮವಿಶ್ವಾಸ, ಅವರ ಒಂದು ಕಾರ್ಯರೂಪ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಅಂಬೇಡ್ಕರ್ ಜಯಂತಿನ ನಾವು ಆಚರಣೆ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ಆಶಯಗಳನ್ನು ನಾವು ಇನ್ನೂ ಎತ್ತಿ ಹಿಡಿತಾ ಇದ್ದೀರಿ ಅನ್ನೋದನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ. ಎಲ್ಲ ಯುವಕರ ಒಂದು ಈ ಹುಮ್ಮಸ್ಸು ನೋಡ್ತಾ ಇದ್ದರೆ ನಮ್ಮ ಸಂವಿಧಾನಕ್ಕೆ ಯಾವುದೇ ರೀತಿ ಧಕ್ಕೆ ಬಾರ್ದಂಗೆ ನಾವೆಲ್ಲ ಕಾವಲುಗಾರ ಕಾಯ್ತಾ ಇದ್ದೀರಿ ಅನ್ನೋದನ್ನು ಈ ದೇಶಕ್ಕೆ ಅವರು ಒಂದು ನೆನಪಿಸ್ತಾ ಇದ್ದಾರೆ. ನಾವೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ.